ಪೆನ್ಸಿಲ್ ಕೇಳಿದ್ರೆ ಕೊಡ್ಸೇ ಇಲ್ಲ. ಈ ಪೆನ್ಸಿಲ್ ನೋಡಿದ್ರೆ ಇಷ್ಟೇ ಐತೆ. ಏ ನಾನು ಹೋಮ್ವರ್ಕ್ ಮಾಡಿದ್ ಬಿಡ, ಮೇಡಮ್ ಏನು ಹೇಳ. ಜಾಮೆಟ್ರಿ ನಾವು ನೋಡೋಣ. ಹೊಸ ಜಾಮೆಟ್ರಿ ನೋಡ ಎಷ್ಟು ಚೆನ್ನಾಗೈತೆ. ನೀನು ಹೊಸ ಜಾಮೆಟ್ರಿ ಹೊಸ ಜಾಮೆಟ್ರಿಲಿ ಹುಷಾರಲ್ಲೇ ಹೊಸ ಜಾಮೆಟ್ರಿ ತಗೊಳ್ಳಲೇ. ನನ್ನ ಹತ್ರ ಐತೆ ಹೊಸ ಜಾಮೆಟ್ರಿ. ಜಾಮೆಟ್ರಿ ಯಾರು ಕಲಿದ್ರು? ಅವನಾ? ಚೇಚೆ ಅವ್ನು ಕದ್ದಿರೋ ಚಾನ್ಸೇ ಇಲ್ಲ. ಅವನ ಹತ್ರ ಆಲ್ರೆಡಿ ಹೊಸ ಜಾಮೆಟ್ರಿ ಐತಲ್ಲ. ಊಟಕ್ಕೆ ಲೇಟಾಗಿ ಹೋಗಿದ್ದು ಯಾರು? ನಾನೇ ಅಲ್ವಾ? ಊಟ ಆದ್ಮೇಲೆ ಕ್ಲಾಸ್ ಮಾಡ್ಕೊಂಡು ಯಾರು? ಅವನೇ ಅಲ್ವಾ? ರಾಹುಲ್ದು ಜಾಮೆಟ್ರಿ ಯಾಕೋ ಕದ್ದೆ? ಯಾಕೋ ನನ್ನ ಕೇಳ್ತಾ ಇದೆಯಾ? ನಾನು ಯಾಕೆ ಅವ್ನು ಜಾಮೆಟ್ರಿ ಕದ್ದೀನಿ? ನೀನೇ ಅಲ್ಲ ಅವ್ನು ಜಾಮೆಟ್ರಿ ಇಷ್ಟಪಟ್ಟು ನೋಡ್ತಾ ಇದ್ದಿದ್ದು. ಮತ್ತೆ ಊಟ ಆದ್ಮೇಲೆ ರೂಮ್ಗೆ ಬೇಗ ಬಂದು ಬರೋ ಅಷ್ಟರಲ್ಲಿ ಜಾಮೆಟ್ರಿ ಕದ್ದು ಹೊರಗೆ ಓಡೋದೆ. ಎಲ್ಲಿಟ್ಟಿದೆಯಾ ಜಾಮೆಟ್ರಿ ಕೊಟ್ಬಿಡು. ಅವನಿಗೆ ನಾನು ಕದ್ದಿರೋದು ಹೇಳೋದು. ನನಗೆ ಜಾಮೆಟ್ರಿ ಇಷ್ಟ ಆಗಿದ್ದು ನಿಜ, ಅದ್ರಲ್ಲಿ ಊಟೇ ಬೇಡ. ಸರ್ ಊಟ ಆದ್ಮೇಲೆ ಬೇಗ ಬಾ ಅಂದ್ರು, ಅದಕ್ಕೆ ನಾನು ಬೇಗ
ಇಲ್ಲಿ ಬಿಡ ಇವನು ಅಲ್ಲ ಮತ್ತೆ ಯಾರು ಅಲ್ಲಿ ಒಂದ್ಸಲಿ ಹೋಗಿ ನೋಡ್ಕೊಂಬರಲ್ಲ. ಜಾಮಿಟ್ರಿ ಎಲ್ಲೂ ಇಲ್ಲ. ಜಾಮಿಟ್ರಿ ಬಾ, ನಾನು ಹೇಳ್ತೀನಿ. ಇಟ್ಕೊ ಮೇಲಕ್ಕ. ಏನಪ್ಪ? ಇಟ್ಕೊ ಹೇಳ್ತೀನಿ. ಪೆನ್ಸಿಲ್ ಮರಿಬೇಡ. ಅಪ್ಪ ಕೊಡ್ಸಿ ಜಾಮಿಟ್ರಿ ಐಡಿ ಶೂಟ್ ಕೊಟ್ಟವನ. ಈ ರಾಹುಲ ಮಾತಪ್ಪನಲ್ಲ ತಗೊಳ ಪೆನ್ಸಿಲ್. ಇದು ಮಾತಾಡ್ರೆ ನಾನು ಸ್ಕೂಲಲ್ಲಿ ಓದುವಾಗ ನನ್ನ ಕಡೆ ಪೆನ್ಸಿಲ್ ನಾನೇ ಕೊಡ್ತೀನಿ. ಸರಿ ಸರಿ ಸರಿ. ಯಾಕಪ್ಪ ಊಟಕ್ಕೆ ಹೋಗಿಲ್ವಾ? ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ತುಂಬ ಥ್ಯಾಂಕ್ಸ್. ಹೌದಾ? ಸರಿ. ಮತ್ತೆ ರವಿ ಯಾರನ್ನಾದರೂ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಗ ಬಂದಂಥ ಹೆಸರೇ ಲಕ್ಕಿ. ಲಕ್ಕಿನ ತಗ್ಲಾಕ್ಬೇಕು ಅಂತ ನೋಡ್ದ. ಆದ್ರೆ ವಿಧಿ ಆಟನೇ ಬೇರೆ ಆಗಿತ್ತು. ವಿಧಿ ಆಟಕ್ಕೆ ಸವಾಲು ಹೊಡೆದಂತ ರವಿ ವಿಧಿ ಆಟವನ್ನೇ ಬದಲಾಯಿಸಬೇಕು ಅನ್ಕೊಂಡ. ಆದ್ರೆ ವಿಧಿ ಆಟದ ಕೈಚಳಕವೇ ಬೇರೆ ಆಗಿತ್ತು. ಇಷ್ಟಕ್ಕೂ ರವಿ ಯಾಕೆ ಆ ಜಾಮಿಟ್ರಿನ ಕದ್ದ? ಹೈನಿಶ್ ಯಾಕೆ ಯಾರು ಕದ್ರು ಅಂತ ಯಾರ ಹತ್ರನೂ ಹೇಳಲಿಲ್ಲ. ರಾಹುಲ್ ಯಾಕೆ ಯಾರು ಕದ್ರು ಅಂತ ಕೇಳಲಿಲ್ಲ. ಯಾವುದೇ ಹೊಸ ವಸ್ತು ಆಗ್ಲಿ ರವಿ ತನ್ನ ಹತ್ರ ಮಾತ್ರ ಇರ್ಬೇಕು ಅನ್ಕೊಳ್ತಿದ್ದ. ಬೇರೆಯವ್ರ ಹತ್ರ ಹೊಸ ವಸ್ತುಗಳು ನೋಡಿದಾಗ ಜಲಸಿ ಫೀಲ್ ಆಗ್ತಿದ್ದ. ಹಾಗಾಗಿ ಆ ವಸ್ತುಗಳನ್ನ ಅವ್ರ ಹತ್ರದಿಂದ ಕಳ್ತನ ಮಾಡ್ತಿದ್ದ. ರಾಹುಲ್ಗೆ ಅವರಪ್ಪ ಪ್ರೀತಿಯಿಂದ ಕೊಡಿಸಿದಂತ ಜಾಮಿಟ್ರಿ ಮತ್ತೆ ಸಿಕ್ಕಿದಾಗ ಅದನ್ನ ಯಾರು ಕದ್ರು, ಯಾಕೆ ಕದ್ರು ಅಂತ ಕೇಳೋ ಗೋಜ್ಗೆ ಹೋಗ್ಲೇ ಇಲ್ಲ. ಹೈನಿಶ್ ಮತ್ತೆ ರವಿ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಮತ್ತೆ ಹೈನಿಶ್ಗೆ ಬೇಕಾಗಿದ್ದು ಒಂದ್ ಪೆನ್ಸಿಲ್ ಮಾತ್ರ. ಅವನಿಗೆ ಬೇಕಾಗಿದ್ದು ಅವನಿಗೆ ಸಿಕ್ಕಾಯ್ತು. ಹಾಗಾಗಿ ಆ ಜಾಮಿಟ್ರಿನ ಯಾರು ಕದ್ರು, ಯಾಕೆ ಕದ್ರು ಅಂತ ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ರವಿ ಮತ್ತೆ ನಾನು ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಬಯಕೆ ಮತ್ತೆ ಯಾವತ್ತು ಕದಿಯೋಕೆ ಹೋಗ್ಲಿಲ್ಲ. ಇದು ಇವತ್ತಿನ ಕಥೆ ಆಗಿತ್ತು. ಮತ್ತೊಂದ್ ಕತೆ ಮೂಲಕ ನಾನು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್, ಸಿ ಯು.